ನಮಸ್ಕಾರ ಸರ್. ಡಾಕ್ಟರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನಿಮ್ಮ ಹೆಸರು? ಸಂತೋಷ್ ಅಂತಂದು. ಓಕೆ. ಯಾವ ಗಾಡಿ ಓಡಿಸ್ತಿದ್ದೀರಾ? ಒಂದು ETS ಇದೆ ಸರ್. ಎಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ? ಬೆಂಗಳೂರು? ಹುಬ್ಳಿಯಲ್ಲಿ ಮಾಡ್ತಾ ಇದ್ದೀನಿ. ಹುಬ್ಳಿಯಲ್ಲೇ ಮಾಡ್ತಾ ಇದ್ದೀರಾ? ಓಕೆ. ನಿಮಗೆ ಹುಬ್ಳಿಯಲ್ಲಿ ಯಾವ ತರ ಡ್ಯೂಟಿಗಳನ್ನ ಮಾಡ್ತಿದ್ದೀರಾ? ಟ್ರಾವೆಲ್ ಏಜೆನ್ಸಿನ? ಟ್ರಾವೆಲ್ಸ್ ಅಂತ ನಾವು ಹೋಗೋದು ಸರ್. ಮುಂದೆ ಅದಂತ ನಾನು ಸಂಸ್ಥಾನ ಮಾಡ್ಕೊಂಡಿದ್ದೀನಿ. ಮುಂದೆ ಸ್ವಲ್ಪ ಕಸ್ಟಮರ್ ಅದಾವೆ. ಕೆಲವೊಂದು ಕಂಪ್ನಿಯವರು ಬರ್ತಾರೆ, ಅಫ್ಸರ್ ಬರ್ತಾರೆ, ಬಿಲ್ ಕೇಳ್ತಾರೆ. ನನಗೆ ಬಿಲ್ ಕೊಡಕ್ಕೆ ಸ್ವಲ್ಪ ಇನ್ನೊಂದು ಹಾಕಿರ್ತದೆ, ಯಾಕಂದ್ರೆ ಮ್ಯಾನುವಲ್ ಬಿಲ್ ಕೊಡ್ಬೇಕು. ಈ ತರ ಇದ್ದಿದ್ದಕ್ಕೆ ನನಗೆ ಅದು ಪ್ರಾಬ್ಲಮ್ ಆಗ್ತಿತ್ತು. ಓಕೆ. ನಿಮಗೆ ಈ ರೆಗ್ಯುಲರ್ ಕಸ್ಟಮರ್ಗಳು ಎಷ್ಟು ವರ್ಷದಿಂದ ಬಿಲ್ಡ್ ಮಾಡಿದ್ದೀರಾ? ನಾನೊಂದು ಏನಿಲ್ಲ ಸುಮಾರು ಒಂದು 6 ವರ್ಷ ಆಯ್ತು. ನಾನು ಗಾಡಿ ತಗೊಂಡ್ ಅನ್ಸುಟ್ಟು ನಾನು ಒಂದು 6-7 ವರ್ಷ ಆಯ್ತು. ಅವಾಗಿಂದ ಇದೆ. 6 ವರ್ಷದಿಂದ ನೀವು ರೆಗ್ಯುಲರ್ ಆಗಿ ನಿಮಗೆ ಸಿಕ್ಕದಂತ ಎಲ್ಲಾ ಗ್ರಾಹಕರುಗಳನ್ನ ನಿಮ್ ಗ್ರಾಹಕರಾಗಿ ಬದಲಾಯಿಸ್ಕೊಂಡಿದ್ದೀರಾ? ಓಕೆ. ನಿಮಗೆ ಜನರಲ್ ಆಗಿ ಯಾವ್ಯಾವ ತರ ಕಸ್ಟಮರ್ಗಳು ಸಿಗ್ತಾರೆ ನಿಮಗೆ? ಕೆಲವೊಂದು ಟೂರ್ ಹೋಗುವಂತವ್ರು ಬರ್ತಾರೆ, ಅದಂತರೂ ಅಷ್ಟು ಇದಾಗಲ್ಲ. ಆಮೇಲೆ ಆಫೀಸರ್ ಬರ್ತಾರೆ, ಅವ್ರು ಕಂಪಲ್ಸರಿ ನಾವು ಬಿಲ್ ಕೊಡ್ಬೇಕು. ಸೊ ನಿಮ್ಮ ಅಪ್ಲಿಕೇಶನ್ ನೋಡ್ಕೊಂಡು ನಾನು ಅದನ್ನ ಬಳಸ್ಕೊಂಡು ಅವ್ರಿಗೆ ಬಿಲ್ ಕೊಡೋದ್ರಿಂದ ತುಂಬಾ ಖುಷಿ ಆಗಿದೆ. ನಾವಿದ್ದೆ ಒಂದೇನಾದ್ರು ಉಳಿದ ಅಂದ್ರೆ GST ಉಳಿತೈತೆ ಅನ್ನೋದಕ್ಕೆ ಚೆನ್ನಾಗಿದೆಯಪ್ಪ ನಿಮ್ ಬಿಲ್ಲು ಅಂತಂದು ಹೇಳ್ಬೇಕಾರೆ. ಓಕೆ. ಹೊಸ ಕಸ್ಟಮರ್ ಬಂದಿದ್ದು ಸತ್ಯ. ಮೊನ್ನೆ ಒಂದು ಕಸ್ಟಮರ್ ಬಂತು, ಅದೇನೋ ಬೇರೆ ಕಡೆ ಬುಕ್ ಮಾಡಿ ಆಮೇಲೆ ನನ್ನ ಕಡೆ ಮಾಡಿದ್ರು. ಆ ಬಿಲ್ ಅನ್ನು ನಾನು ಹೋಗಿ ಅನಿಗರಿಗೆ ಹೋಗಿ ಒಳ್ಳೆ ವಾಪಸ್ ಬಂದು ಬಿಲ್ ಕೊಟ್ರೆ ಖುಷಿಯಾಗಿ ಹೋದ ಕಸ್ಟಮರ್. ಓಕೆ. ಅಂದ್ರೆ ನಿಮ್ಮ ಹುಬ್ಳಿಯಲ್ಲಿ ಆಚೆ ಕಡೆಯಿಂದ ಬರುವಂತ ಗ್ರಾಹಕರುಗಳಿಗೆ ನೀವು ಟ್ಯಾಕ್ಸಿ ಸೇವೆ ನೀಡಬೇಕಾದ್ರೆ ಬಿಲ್ ಕೊಟ್ರೆ ಅವ್ರು ಇನ್ನೂ ಖುಷಿಯಾಗಿ ನಿಮಗೆ ಸರ್ವಿಸ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಅವ್ರಿಗೆ ಸೇವೆ ತಗೊಂಡಿರೋದ್ರಲ್ಲೂ ಒಂದು ಖುಷಿ ಇದೆ. ಒಂದು ಕಸ್ಟಮರ್ ವಾರಕ್ಕೆ ಒಂದು ಸಲ ಬಂದು ನನ್ನ ಬುಕ್ ಮಾಡ್ತಾರೆ. ಪ್ರತಿ ವಾರ ಬಂದು ಬುಕ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಓಕೆ. ಸೊ ಇದು ಬಿಟ್ಟು ಒಂದ್ ದಿನ ಬರ್ತಾನೆ, 2 ದಿನ ಬುಕ್ ಮಾಡ್ಕೊತಾನೆ, ಮತ್ತೆ ಬಿಲ್ ಕೇಳ್ತಾನೆ. ಅದೇ ಬಿಲ್ ನಾನು ಕೇಳ್ತೀನಿ.